ಸುಜುಕಿ ಕೊಡ್ತಾ ನಾನು ಈಗಾಗಲೇ ವೇದಿಕೆಯಲ್ಲಿ ಹೇಳಿದಾಗೆ ಈ ನಮ್ಮ ಭಾರತ ಏನಿದೆ ಬೇರೆ ಬೇರೆ ಧರ್ಮ ಜಾತಿ ಭಾಷೆಗಳಲ್ಲಿ ವಿಂಗಡಣೆ ಆಗಿದ್ರು ಸಹ ಕ್ರಿಕೆಟ್ ಅನ್ನೋ ಒಂದು ಪದ, ಕ್ರಿಕೆಟ್ ಅನ್ನೋ ಒಂದು ಕ್ರೀಡೆ ಬರ್ತಿದ್ದಂಗೆ ಇಡೀ ಭಾರತ ಏನಿದೆ ಒಂದಾಗುವಂಥದ್ದು ನಾವು ಸುಮಾರು ದಶಕಗಳಿಂದ ನೋಡ್ಕೊಂಡು ಬರ್ತಾ ಇರೋ ವಿಷಯ. ಅಂತಹ ಒಂದು ಕ್ರಿಕೆಟ್ನ ಇವತ್ತು ಬರೀ ಆಡ್ತಾ ಇರೋದಲ್ಲ ನಮ್ಮ ಹುಡುಗರು, ಎಲ್ಲ ಕಡೆ ಇಡೀ ನಮ್ಮ ದೇಶದ ಗಲ್ಲಿ ಗಲ್ಲಿಗಳಲ್ಲಿ ಕ್ರಿಕೆಟ್ನ ಜೀವಿಸ್ತಾರೆ. ದೇ ಆರ್ ಲಿವಿಂಗ್ ದಿಸ್ ಕ್ರಿಕೆಟ್. ಸೊ ಆ ಥರ ಇರೋದ್ರಿಂದ ಕ್ರಿಕೆಟು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗುತ್ತೆ. ಸೊ ಅಂಥ ಕ್ರಿಕೆಟ್ನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಸಹೋದರ RHL ರಘು ಅದ್ದೂರಿಯಾಗಿ ರಾಜ್ಯ ಮಟ್ಟದಲ್ಲಿ ಮಾಡಿದ್ದಾರೆ. ಅವ್ರ ಜೊತೆ ನಾವು ಸಣ್ಣ ಒಂದು ಸಹಾಯ ಮಾಡಿ ಜೊತೆ ಎಲ್ಲದಕ್ಕೂ ಏನಕ್ಕೆ ನಾವು ನೋಡ್ತಾ ಇದ್ದೀವಿ ಇವತ್ತು. ಇಂತಹ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ನಮ್ಮ ರಘು ಮಾತ್ರನೇ ಇದಕ್ಕೆಲ್ಲ ಸೂತ್ರಧಾರ. ಅವನಿಗೆ ಮತ್ತೆ ಅವನ ತಂಡಕ್ಕೆ ಈ ಲಾಡಕ್ಕೆ ಬಂದಿರುವಂತಹ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ನಿಮ್ಗೆ ಸರ್, ಕ್ರೀಡೆಗೆ ಮತ್ತು ಕ್ರೀಡಾಪಟು ಬಂದಿದೆ ಅವರ ಅಭಿವೃದ್ಧಿಗಾಗಿ ಅವರ ಒಂದು ಮುನ್ನೆಲೆ ಸಮಾಜದಲ್ಲಿ ಮುನ್ನೆಲೆಗೆ ಬರುವ ಒಂದು ಹಿನ್ನೆಲೆಯಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಒಂದು ಸಹಕಾರ ಯಾವ ರೀತಿ ಇರುತ್ತೆ ಬಂದಿದೆ? ಸೊ ನೋಡಿ, ಕ್ರೀಡೆ ತುಂಬಾ ಇಂಪಾರ್ಟೆಂಟ್ ಜೀವನದಲ್ಲಿ. ಒಂದು ಹೆಲ್ತ್ ನೀವು ಕಾಪಾಡ್ಕೊಬೇಕು, ಒಂದು ಸಮತೋಲನ ಇಟ್ಕೊಬೇಕು ಅಂತಂದ್ರೆ ಚಿಕ್ಕ ಮಕ್ಕಳಿಂದ ಯುವಕರವರೆಗೂ ಈವನ್ ವಯಸ್ಸಾದ್ಮೇಲೆ ಸಹ ಕ್ರೀಡೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೋ ಹೋಗಿ ಎಕ್ಸರ್ಸೈಸ್ ಮಾಡೋದು, ಏನೋ ಯೋಗ ಮಾಡೋದು, ಏನೋ ಜಿಮ್ ಮಾಡೋದಕ್ಕಿಂತ ನೀವು ಆಟ ಆಡ್ಬಿಟ್ರೆ ಅದು ಎಲ್ಲಿ ನಿಮ್ಗೆ ಅಲ್ಲಿ ಜಿಮ್ಮಲ್ಲಿ ಮತ್ತು ಯೋಗದಲ್ಲಿ ಏನು ಸಿಗುತ್ತೆ ಅದನ್ನಷ್ಟೇ ನಿಮ್ಗೆ ರಿಸಲ್ಟು, ಆರೋಗ್ಯವನ್ನ ಕಾಪಾಡ್ಕೊಳ್ಳೋಂಥ ಕೆಲಸ ಈ ಕ್ರೀಡೆಗಳಿಂದ ಆಗುತ್ತೆ. ಕ್ರಿಕೆಟ್ ಮಾತ್ರ ಆಗ್ಬೇಕು ಅಂತಿಲ್ಲ, ನಮ್ದು ಗ್ರಾಮೀಣ ಕ್ರೀಡೆಗಳಾದ ಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ಬೇರೆ ಕ್ರೀಡೆಗಳಾದ ಫುಟ್ಬಾಲ್, ಏನೇ ಆಡಿದ್ರು ಅವ್ರನ್ನ ಪ್ರೋತ್ಸಾಹ ಅಂತ ಮಾಡುವಂತ ಕೆಲಸ ಸಮಾಜದಲ್ಲಿ ನಾವೆಲ್ಲರೂ ಮಾಡಬೇಕು. ಕ್ರೀಡೆ ಬರೀ ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೂ ಸಹ ಆರೋಗ್ಯವನ್ನು ಕೊಡುವಂತಹ ಕೆಲಸ ಮಾಡಬೇಕು. ಸೊ ಅದಕ್ಕೋಸ್ಕರ ಕ್ರೀಡೆ ತುಂಬಾ ಇಂಪಾರ್ಟೆಂಟು. ಆ ಕ್ರೀಡೆ ಯಾರ್ಯಾರು ಒಳ್ಳೆಯವರು ಆಡ್ತಿದ್ದಾರೆ, ಬೇರೆ 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 ಒಂದು ಸಂದರ್ಭಗಳಲ್ಲಿ ನಾವು ನಮ್ಮ ಚಿಕ್ಕಬಳ್ಳಾಪುರದ ಯಾರು ಕ್ರೀಡಾ ಸಾಧಕರಿದ್ದಾರೆ ಅವ್ರ ಜೊತೆ ಎಲ್ಲ ನಿಂತ್ಕೊಳ್ಳುವಂತಹ ಕೆಲಸವನ್ನ ನಾವು ಅವತ್ತಿಂದನೂ ಮಾಡ್ಕೊಂಡು ಬರ್ತಾ ಇದೀವಿ, ಅದರಿಂದ ಸಹ ಮಾಡ್ತೀವಿ. ಸರ್ಕಾರ ಮತ್ತೆ ರಂಗಕ್ಕೆ ಬಹಳ ದೊಡ್ಡ ಮೊತ್ತವನ್ನ ಇಟ್ಟಿರುವಂತದ್ದು ಆ ಒಂದು ನಿಟ್ಟಿನಲ್ಲಿ ಏನ್ ಹೇಳ್ತೀರಿ? ಈ ಹಣ ಅನ್ನೋದು ಒಂದು ನಂಬರ್ ಮಾತ್ರ. ಕ್ರಿಕೆಟ್ ನಲ್ಲಿ ಆಡಬೇಕು. ಟೂರ್ನಮೆಂಟ್ ಮಾಡ್ತಿರೋದು ಮೊಟ್ಟ ಮೊದಲ ಬಾರಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ನಂಗೆ ತುಂಬಾ ಖುಷಿ ಆಗ್ತಿದೆ. ಲಾಸ್ಟ್ ಟೈಮ್ ಮಾಡಿದಾಗ ಮಳೆಯಿಂದ ಎಲ್ಲ ಬಿದ್ದೋಗಿ ತುಂಬಾ ಹಾಳಾಗೋಗಿತ್ತು. ಆಗ ನಾನೇನು ಇಂಜರಿ ಇಲ್ಲ, ಇವತ್ತಲ್ಲ ನಾಳೆ ಮಾಡೋಣ ಅಂತ ಖುಷಿಯಲ್ಲಿದ್ದೆ. ಈಗ ನನ್ನ ಖುಷಿ ಹೇಳಕ್ ಆಗ್ತಿಲ್ಲ, ಅಷ್ಟು ಖುಷಿ ಇದೆ. ಇಷ್ಟು ಅದ್ದೂರಾಗಿ ಈವೆಂಟ್ ನ ಮಾಡ್ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗ್ತಿದೆ, ಹೇಳಕ್ ಆಗ್ತಿಲ್ಲ ಖುಷಿ. ಬೈಕು ಮತ್ತೆ ಸ್ಮಾರ್ಟ್ ಫೋನು ಬಹಳ ದೊಡ್ಡ ಹೋಗ್ತಾ ಇದೆ. ಈಗ ಬೈಕ್ ಬಂದ್ಬಿಟ್ಟು ಭವನಿ ಸುಜುಕಿ ಚಿಕ್ಕಬಳ್ಳಾಪುರ ಅವ್ರ ಕಡೆಯಿಂದ ನನಗೆ ಸ್ಪಾನ್ಸರ್ ಆಗ್ಸಿದ್ರು. ಮತ್ತೆ SV ಕಮ್ಯುನಿಕೇಶನ್ ಕಡೆಯಿಂದ 24,000 ವರ್ಕ್ ಮೊಬೈಲ್ಸ್, 2 ಮ್ಯಾನ್ ಆಫ್ ದ ಮ್ಯಾಚ್ಗೆ ಮತ್ತೆ ಬೆಸ್ಟ್ ಬೌಲರ್ಗೆ, ಬೆಸ್ಟ್ ಬ್ಯಾಟ್ಸ್ಮನ್ಗೆ 2 ಮೊಬೈಲ್ ಕೊಡ್ತಾರೆ. ಭವನಿ ಸುಜುಕಿಯಿಂದ ಬೆಸ್ಟ್ ಮ್ಯಾನ್ ಆಫ್ ದ ಸೀರೀಸ್ಗೆ ಬೈಕ್ ಕೊಡ್ತೀವಿ. ಸೊ ಫಸ್ಟ್ ಪ್ರೈಸ್ 2,22,222, ಸೆಕೆಂಡ್ ಪ್ರೈಸ್ 1,11,101 ರೂಪಾಯಿ ಮೊದಲನೇ ಕೊಡ್ತಾ ಇದ್ದೀವಿ. ಈ ಕ್ರಿಕೆಟ್ ಟೂರ್ನಿಮೆಂಟ್ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ನ ಅವರು ಸಹಕಾರ ತುಂಬಾ ದೊಡ್ಡ ಮೊತ್ತದಲ್ಲಿ ಸರ್, ಅದನ್ನ ಹೇಳಕ್ಕಾಗಲ್ಲ. ಸಹಕಾರ ಅನ್ನೋದಕ್ಕಿಂತ ನಮ್ಮ ಅಣ್ಣ ಅವರು ಸೊ ಅವ್ರದ್ದೇ ಟೂರ್ನಮೆಂಟ್ ಮಾಡ್ತಿರೋದೇ ಅವ್ರದ್ದು ಸಹಕಾರ. ಏನಿಲ್ಲ, ತುಂಬಾ ದೊಡ್ಡ ಮೊತ್ತಲ್ಲಿ ಸರ್, ಅವೆಲ್ಲ ಹೇಳಕ್ಕಾಗಲ್ಲ, ತುಂಬಾ ದೊಡ್ಡ ಮೊತ್ತಲ್ಲಿದೆ ಸಹಕಾರ. ಸರ್, ಈ ಟೂರ್ನಮೆಂಟ್ ಅಲ್ಲಿ ತೀರ್ಪುಗಾರರು ಬಂದ್ಬಿಟ್ಟು ಟೂರ್ನಮೆಂಟ್ಗೆ ತುಂಬಾ ಆಚೆಯಿಂದ ಬಂದಿದೆ ಸರ್. ಉಡುಪಿ, ಕುಂದಾಪುರ, ಕುಣಿಗಲ್ಲು, ಮತ್ತೆ ತುಂಬಾ ಆಚೆಯಿಂದ ಸರ್, ತುಂಬಾ ದೂರದಿಂದ ಬಂದಿದ್ದಾರೆ ತೀರ್ಪುಗಾರಾಗಿ. ಮತ್ತೆ ಕಾಮೆಂಟರ್ಸ್ ತುಂಬಾ ಆಚೆ ಕಡೆಯಿಂದಾನೇ ಕರ್ಸಿಕೊಳ್ತೀವಿ ಸರ್. ಎಷ್ಟು ಟೂರ್ನಮೆಂಟ್, ಎಷ್ಟು ಜನ ಆಟಗಾರರು ಇದರಲ್ಲಿ ಭಾಗಿಯಾಗ್ತಿದ್ದಾರೆ? ಅವ್ರಿಗೆ ಮೂಲಭೂತ ಸೌಕರ್ಯಗಳೆಲ್ಲ ಕಲ್ಪಿಸಿದೀರಾ ಸರ್? 24 ತಂಡಗಳು ಭಾಗವಹಿಸಿದೆ. ರಾಜ್ಯದಿಂದ ಆಚೆ ಬಂದ ವರ್ತಡಗಳಿದೆ, ಅವ್ರಿಗೆಲ್ಲ ರೂಮ್ ವ್ಯವಸ್ಥೆ ಎಲ್ಲ ಮಾಡಿದೀವಿ. ನಿನ್ನೆ ಬಂದಿರೋರು ಇದಾರೆ, ಬೆಳಗ್ಗೆ ಬಂದ. ಸೊ ಅವ್ರು ಬರೋರಿಗೆ ಏನು ತೊಂದರೆ ಇಲ್ಲದ ನಮ್ಮ ಕಡೆ RHL ಕ್ರಿಕೆಟ್ ಫೆಸ್ಟಿವಲ್ ಕಡೆಯಿಂದ ಎಲ್ಲ ಸೌಕರ್ಯ ಕರೆಕ್ಟ್ ಆಗಿದೆ. ಎಷ್ಟು ದಿನ